ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಲ್ಫ್ ಯುದ್ಧದಲ್ಲಿ ಜಗತ್ತಿಗೆ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಹೇಗಾದರೂ ಮಾಡಿ ಇರಾನ್ನಿಂದ ಹಾರ್ಮೋಸ್ ಜಲಸಂಧಿ ಕಿತ್ಕೋಬೇಕು ಅಂತಿರೋ ಅಮೆರಿಕಗೆ ಇದು ಖಂಡಿತ ಸುಲಭ ಇಲ್ಲ, ಸಾಧ್ಯನೂ ಇಲ್ಲ ಅಂತ ಅಲ್ಲಿನ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಅಪ್ಪಿತಪ್ಪಿ ಅದಕ್ಕೆ ಕೈ ಹಾಕಿದ್ರೆ ಅಮೆರಿಕ ಭಯಾನಕ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಇನ್ನೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಭಯಂಕರ ಹೊಡೆದಾಟ ಶುರುವಾಗಿತ್ತು. ಏಕಕಾಲದಲ್ಲಿ 200-300 ದಾಳಿಗಳು ಆಗಿವೆ. ಜೆಟ್ ಕಳ್ಕೊಂಡಿರುವ ಅಮೆರಿಕಗೆ ಇರಾನ್ ಇನ್ನಷ್ಟು ಉರಿ ಹಾಕೋಕೆ ಪ್ರಯತ್ನ ಪಡ್ತಾ ಇದೆ. ಪಿಕ್ಚರ್ ಇನ್ನು ಬಾಕಿ ಇದೆ ಅಂತ ಇರಾನ್ ಫಿಲ್ಮಿಯಾಗಿ ಬೆದರಿಕೆ ಒಡ್ಡಿದೆ. ಈ ಮೂಲಕ ಏಪ್ರಿಲ್ 6ರ ಡೆಡ್ ಲೈನ್ ಹತ್ರ ಬರ್ತಾ ಇರೋ ಟೈಮ್ನಲ್ಲಿ ಎಲ್ಲೂ ಕೂಡ ತಣ್ಣಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬದಲಾಗಿ ಜೋರಾಗಿ ಉರಿ ಹತ್ಕೊಂಡಿದೆ ಎಲ್ಲರಿಗೂ ಕೂಡ. ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಹಾರ್ಮುಸ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಿ ಆರಂಭ ಮಾಡೋಣ. ಯುದ್ಧದ ಗತಿಯನ್ನೇ ಚೇಂಜ್ ಮಾಡಿರೋ ಹಾರ್ಮುಸ್ ಜಲಸಂಧಿಯನ್ನ ಸದ್ಯಕ್ಕೆ ನಮ್ಮ ಕೈಗೆ ತಗೊಳ್ಳೋಕೆ ಆಗಲ್ಲ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ಸ್ಫೋಟಕ ರಿಪೋರ್ಟ್ ಕೊಟ್ಟಿದೆ. ಆ ಪ್ರಕಾರ ಸದ್ಯಕ್ಕೆ ಹಾರ್ಮುಸ್ ಮೇಲಿನ ಕಂಟ್ರೋಲ್ ಅನ್ನ ಇರಾನ್ ಬಿಟ್ಕೊಡೋ ಚಾನ್ಸೇ ಇಲ್ಲ. ಅವರಿದನ್ನ ತಮ್ಮ ಅತಿದೊಡ್ಡ ಬ್ರಹ್ಮಾಸ್ತ್ರ ಅಂತ ಅಂದ್ಕೊಂಡಿದ್ದಾರೆ. ಈ ಹಾರ್ಮುಸ್ ಕ್ಲೋಸ್ ಆಗಿರೋದ್ರಿಂದ ಜಗತ್ತಲ್ಲಿ ಆಗ್ತಿರೋ ಸಮಸ್ಯೆಗಳು ಅವರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ. ಸಾಕಷ್ಟು ರಾಷ್ಟ್ರಗಳಲ್ಲಿ ತುರ್ತು ಪರಿಸ್ಥಿತಿಯ ವಾತಾವರಣ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಇರಾನ್ ಅಮೆರಿಕ ಮೇಲೆ ಪ್ರೆಷರ್ ಹಾಕೋಕೆ ಇದನ್ನ ಟೂಲ್ ಆಗಿ, ವೆಪನ್ ಆಗಿ ಬಳಸ್ಕೊಳ್ತಾ ಇದೆ ಅಂತ ಅಮೆರಿಕದ ಗುಪ್ತಚರ ವರದಿ ಹೇಳಿದೆ. ಇದು ಗುಪ್ತಚರ ವರದಿ ಬೇಕಾ? ಇದು ಎಲ್ರಿಗೂ ಗೊತ್ತಿರೋದಲ್ವಾ ಇದು. ಬಟ್ ಇವರು ಅಮೆರಿಕದ ಗುಪ್ತಚರ ವರದಿ ಕೊಟ್ಟಿದ್ಯಂತೆ ಟ್ರಂಪ್ಗೆ. ಇದು ಕಾಮನ್ ಸೆನ್ಸ್. ಈಗ ಆಲ್ರೆಡಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡಿ ಸಮುದ್ರ ಬಾಂಬ್ಗಳನ್ನ ನೆಡೋ ಮೂಲಕ ಸಮುದ್ರದ ಆಳದಲ್ಲಿ ಇರಾನ್ ಹೊಸ ದಾಳ ಉರುಳಿಸ್ತಾ ಇದೆ. ಟ್ರಂಪ್ ಮೇಲೆ ಪ್ರೆಷರ್ ಹಾಕೋದು ಇರಾನ್ನ ಮೊದಲ ಅಜೆಂಡಾ. ಈ ಯುದ್ಧದಿಂದ ಅಮೆರಿಕದ ಒಳಗೂ ಬೆಲೆ ಏರಿಕೆಯ ಭಯ ಇದ್ದು ಮುಂದಿನ ದಿನಗಳಲ್ಲಿ ಅಮೆರಿಕದ ಒಳಗಡೆ ಯುದ್ಧದ ವಿರುದ್ಧ ಅಸಮಾಧಾನ ಸ್ಫೋಟಗೊಳ್ಳಬಹುದು. ಸೊ ಆಗ ಟ್ರಂಪ್ ಹಿಂದೆ ಸರಿತಾರೆ. ಅಲ್ಲಿ ತನಕ ಏನಾದ್ರೂ ಮಾಡಿ ಹಾರ್ಮುಸ್ ಅನ್ನ ಬಿಡಬಾರ್ದು ಅಂತ ಹೇಳಿ ಇರಾನ್ ಪ್ಲಾನ್ ಮಾಡಿದೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ. ಜೊತೆಗೆ ಇರಾನ್ ಈ ಭಾಗದಲ್ಲಿ ತಮ್ಮ ಪವರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಿದೆ. ಅವರ ಹೆಚ್ಚಿನ ಫೋಕಸ್ ಈ ಭಾಗದ ಮೇಲೇನೆ ಇದೆ. ಈಗ ಇಲ್ಲಿಗೆ ಕೈ ಹಾಕಿದ್ರೆ ಯುದ್ಧ ಇನ್ನಷ್ಟು ದಿನ ಎಳೆಯುತ್ತೆ. ಆಯಿಲ್ ಮತ್ತು ಗ್ಯಾಸ್ ಪ್ರೈಸ್ ಜಗತ್ತಿನಾದ್ಯಂತ ಬೆಂಕಿ ಬೀಳೋ ಕಾರಣ ಆಗತ್ತೆ. ಆವಾಗ ಎಲ್ಲರೂ ಕೂಡ ಅಮೆರಿಕವನ್ನ ಸೇರಿಸಿ ಬಗ್ಗಿಸ್ತಾರೆ ನಮ್ಮ ಪರವಾಗಿ ಅಂತ ಹೇಳಿ ಇರಾನ್ ಅಂದ್ಕೊಂಡಿದೆ. ಅದನ್ನೇ ಈಗ ಅಮೆರಿಕದ ಇಂಟೆಲಿಜೆನ್ಸ್ನವರು ಕೂಡ ಟ್ರಂಪ್ಗೆ ನೋಡ್ರಿ ಸ್ವಲ್ಪ ಈ ತರ ಇದೆ ವಿಚಾರ ಅಂತ ಹೇಳಿ ತಿಳಿ ಹೇಳ್ತಾ ಇದ್ದಾರೆ. ಈ ನಡುವೆ ಇರಾನ್ ಸೇನೆ ಮತ್ತೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಇತ್ತೀಚೆಗೆ ಟ್ರಂಪ್ ಏಪ್ರಿಲ್ 6ರ ನಂತರ ಇರಾನ್ನ ಸೇತುವೆಗಳು, ಪವರ್ ಪ್ಲಾಂಟ್ಗಳು, ಇಂಧನ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಇರಾನ್ ಆರ್ಮಿ ವಕ್ತಾರ ಇಬ್ರಾಹಿಂ ಜೋಲ್ಫಾಘಾರಿ ಆ ಥರ ಮಾಡಿದ್ರೆ ನಮಗೂ ಟಾರ್ಗೆಟ್ ಇವೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಅಮೆರಿಕ ಹೇಳಿದ ಹಾಗೆ ಮಾಡಿದ್ರೆ ನಾವು ಕೂಡ ಸುಮ್ಮನೆ ಕೂರಲ್ಲ. ಅಮೆರಿಕ ಇಸ್ರೇಲ್ ಜೊತೆಗೆ ಅವರ ಮಿತ್ರರಿಗೂ ವಿನಾಶಕಾರಿ ಉತ್ತರವನ್ನ ಕೊಡ್ತೀವಿ. ಯಾವೆಲ್ಲ ರಾಷ್ಟ್ರಗಳು ಅಮೆರಿಕನ್ ಸೇನೆಗೆ ತಮ್ಮ ನೆಲದಲ್ಲಿ ಜಾಗ ಕೊಟ್ಟಿದ್ದಾರೋ ಆ ದೇಶದ ಇನ್ಫ್ರಾಗಳನ್ನ ಟಾರ್ಗೆಟ್ ಮಾಡ್ತೇವೆ. ಅವರ ಹತ್ರವೂ ತೈಲಾಗಾರ, ಆರ್ಥಿಕ ಕೇಂದ್ರ ಎಲ್ಲ ಇವೆ. ಅವೇ ನಮ್ಮ ಮುಂದಿನ ಟಾರ್ಗೆಟ್ ಆಗ್ತವೆ. ಈ ದಾಳಿಗಳು ಹಿಂದೆಂದಿಗಿಂತಲೂ ಭಯಾನಕವಾಗಿರಲಿವೆ ಅಂತ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ಬೆದರಿಕೆ ಒಡ್ಡಿದೆ. ಅಷ್ಟೇ ಅಲ್ಲ, ತಕ್ಷಣವೇ ನಿಮ್ಮ ದೇಶದಿಂದ ಅಮೆರಿಕದ ಸೇನೆಯನ್ನು ಹೊರಗೆ ಹಾಕಿ. ಈ ಯುದ್ಧದ ಬೇಗೆಯಿಂದ ತಪ್ಪಿಸ್ಕೊಳ್ಳೋಕೆ ಇರೋ ಏಕೈಕ ದಾರಿ ಅಂದ್ರೆ ಅದೊಂದೇ ಅಂತ ಇರಾನ್ ಸೇನೆ ವಾರ್ನಿಂಗ್ ಕೊಟ್ಟಿದೆ. ಏನೋ ಸ್ನೇಹಿತರೆ, ಭಾರತದಲ್ಲಿ ತುಂಬಾ ಶಾಂತಿಯಿಂದ ನಿಮಗೆ ಚಾರ್ಧಾಮ್ ಯಾತ್ರೆ, ಫುಲ್ ಚಾರ್ಧಾಮ್ ಯಾತ್ರೆ 13 ದಿನ ಆಸಕ್ತಿ ಇದ್ರೆ ಇದಕ್ಕೆ ಕಾಲ್ ಮಾಡಿ ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಇದರ ನಡುವೆ ಇರಾನ್ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ದುಬೈ ಮೇಲೆ ಡ್ರೋನ್ಗಳ ಮಳೆಗರೆದಿದೆ. ಈ ಡ್ರೋನ್ಗಳನ್ನ ಹೊಡೆದು ಹಾಕಲಾಗಿದೆ. ಆದ್ರೆ ಅದರ ಅವಶೇಷಗಳು ಬಿದ್ದು ಅಮೆರಿಕದ ಪ್ರಸಿದ್ಧ ಟೆಕ್ ಕಂಪನಿ ಒರಾಕಲ್ ಸೇರಿದ ಹಾಗೆ 2 ಕಟ್ಟಡಗಳ ಮುಂಭಾಗ ಡ್ಯಾಮೇಜ್ ಆಗಿದೆ. ಆದ್ರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ದುಬೈ ಮೀಡಿಯಾ ಆಫೀಸ್ ಹೇಳಿದೆ. ಒರಾಕಲ್ ಸೇರಿ 18 ಅಮೆರಿಕನ್ ಕಂಪನಿಗಳು ಇರಾನ್ ನಲ್ಲಿ ಗೂಢಚರ್ಯೆ ನಡೆಸ್ತಾ ಇವೆ ಅಂತ ಇರಾನ್ ಆರೋಪ ಮಾಡಿತ್ತು. ಅವುಗಳ ಮೇಲೆ ದಾಳಿ ಮಾಡೋದಾಗಿ ಬೆದರಿಕೆ ಹಾಕಿತ್ತು. ಈಗ ದಾಳಿ ಆಗಿದೆ. ಇತ ಸೌದಿ ಅರೇಬಿಯಾದಲ್ಲೂ ಕೂಡ ಇರಾನ್ ದಾಳಿಗಳು ಮುಂದುವರೆದಿವೆ. ಹೀಗಾಗಿ ಸೌದಿ ಅರೇಬಿಯಾದ ಪೂರ್ವ ಪ್ರಾಂತ್ಯದಲ್ಲಿ ಡೇಂಜರ್ ಅಲರ್ಟ್ ಘೋಷಿಸಲಾಗಿತ್ತು. ನಂತರ ಅದನ್ನ ವಾಪಸ್ ಪಡೆಯಲಾಗಿದೆ. ಇತ ಬಹ್ರೇನ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಇದರಿಂದ ಸೈರನ್ಗಳು ಮೊಳಗಿತ್ತು. ಜನರಿಗೆ ಕೂಡಲೇ ಸೇಫ್ ಜಾಗಗಳಿಗೆ ತೆರಳುವಂತೆ ಬಹ್ರೇನ್ ಸರ್ಕಾರ ಸೂಚನೆ ಕೊಟ್ಟಿದೆ. ಇತ್ತ ಇರಾಕ್ನ ಬಸ್ರಾದಲ್ಲಿರೋ ತೈಲ ಸಂಕಿರಣದ ಮೇಲೂ ಕೂಡ ಡ್ರೋನ್ ದಾಳಿಯಾಗಿದೆ. ಇಲ್ಲಿನ ಪಶ್ಚಿಮ ಭಾಗದಲ್ಲಿರೋ ವಿದೇಶಿ ತೈಲ ಕಂಪನಿಗಳಿಗೆ ಸೇರಿದ ಸ್ಟೋರೇಜ್ ಸೆಂಟರ್ಗಳ ಮೇಲೆ ಈ ಡ್ರೋನ್ ಅಪ್ಪಳಿಸಿದ್ದು
ಆ ಸ್ಫೋಟದ ಬೆನ್ನಲ್ಲೇ ಅಲ್ಲಿ ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ. ಸದ್ಯ ಈ ದಾಳಿಯಿಂದ ಎಷ್ಟು ಹಾನಿಯಾಗಿದೆ ಮತ್ತು ಸಾವು ನೋವು ಏನಾಗಿದೆ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಇತ್ತ ಇರಾನ್ ರಾಜಧಾನಿ ಟೆಹರಾನ್ ಸೇರಿದ ಹಾಗೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭೀಕರ ಸ್ಫೋಟಗಳು ಉಂಟಾಗಿವೆ. ಕಳೆದ 24 ಗಂಟೆಗಳಲ್ಲಿ ಇರಾನ್ನ 13 ಪ್ರಾಂತ್ಯಗಳ ಮೇಲೆ ಬರೋಬ್ಬರಿ 206 ದಾಳಿಗಳು ನಡೆದಿವೆ ಅಂತ ಅಲ್ಲಿನ ಮಾನವ ಹಕ್ಕುಗಳ ಸಂಘಟನೆ ತಿಳಿಸಿದೆ. ಅಲ್ಲಿನ ಜನ ಕೂಡ ಯುದ್ಧ ಆರಂಭ ಆದ ಮೇಲೆ ಇದು ಅತ್ಯಂತ ಭಯಾನಕ ರಾತ್ರಿಯಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಟೆಹರಾನ್ನ ಪಶ್ಚಿಮ ಭಾಗದ ಜನತ್ ಅಬಾದ್, ಪೋನಕ್ ಸೇರಿದ ಹಾಗೆ ಹಲವು ಏರಿಯಾಗಳಲ್ಲಿ ದೊಡ್ಡ ಶಬ್ದ ಕೇಳಿಬಂದಿವೆ. ಇತ್ತ ಮೆಹರಾಬಾದ್ ಮತ್ತು ಇಸ್ಲಾಂ ಶಹರ್ನಲ್ಲಿ ಇಸ್ರೇಲ್ ದಾಳಿಗಳಿಂದ ಪವರ್ ಕಟ್ ಆಗಿದೆ. ಇತ್ತ ರೋಬಾತ್ ಕರೀಂ ಭಾಗದಲ್ಲೂ ಶನಿವಾರ ಬೆಳಗ್ಗೆ ಸರಣಿ ಸ್ಫೋಟಗಳಾಗಿವೆ. ಹಾಗೆ ಅಲ್ಬೋರ್ಸ್ ಪ್ರಾಂತ್ಯದ ಕರಾಜ್ ಮತ್ತು ಫರ್ದಿಸ್ ಭಾಗದಲ್ಲೂ ಕೂಡ ಫೈಟರ್ ಜೆಟ್ಗಳ ಹಾರಾಟದ ಶಬ್ದ ಕೇಳಿಬಂದಿದೆ. ಇತ್ತ ಇರಾನ್ನ ಪ್ರಮುಖ ಬಂದರ್ ಎ ಚರಾಕ್ ಕೂಡ ದಾಳಿಗೊಳಗಾಗಿದೆ. ಈ ದಾಳಿಯಲ್ಲಿ ಸರಕು ಸಾಗಾಣಿಕೆ ಹಡಗುಗಳು ಧ್ವಂಸವಾಗಿವೆ. ಅಲ್ಲದೆ ಇರಾನ್ನ ಪ್ರತಿಷ್ಠಿತ ಶಾಹಿದ್ ಬೆಹೆಸ್ಟಿ ವಿಶ್ವವಿದ್ಯಾಲಯದ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲಿನ ಹಾಸ್ಟೆಲ್ ಮತ್ತು ಲೇಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾಶ ಆಗಿದೆ. ಈ ರಿಸರ್ಚ್ ಸೆಂಟರ್ ಇರಾನ್ನ ಮಿಸೈಲ್ ಪ್ರೋಗ್ರಾಂಗೆ ಲಿಂಕ್ ಹೊಂದಿದೆ ಅಂತ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಈ ಹಿಂದೆ ಸ್ಯಾಂಕ್ಷನ್ಸ್ ಹಾಕಿದ್ವು. ಅಲ್ಲಿಗೆ ಈಗ ಇಸ್ರೇಲ್ ಹೋಗಿ ಸ್ಫೋಟಕಗಳನ್ನ ಸುರಿದು ಬಿಟ್ಟಿದೆ. ಅಷ್ಟೇ ಅಲ್ಲ, ಇರಾನ್ನ IRGCಗೆ ಸೇರಿದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಧ್ವಂಸ ಮಾಡಿದೆ. ವಿಮಾನಗಳನ್ನ ಹೊಡೆದು ಹಾಕೋಕೆ ಇರಾನ್ ಸಂಗ್ರಹಿಸಿಟ್ಟಿದ್ದ ಮಿಸೈಲ್ ಫೆಸಿಲಿಟಿಗಳ ಮೇಲೆ ಸ್ಫೋಟಕ ಸುರಿಸಿದೆ. ಅಲ್ಲದೆ ಇರಾನ್ನ ಶಸ್ತ್ರಾಸ್ತ್ರ ಸಂಶೋಧನಾ ಕೇಂದ್ರಗಳ ಮೇಲೂ ಕೂಡ ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಸೇನೆ ಘೋಷಿಸಿದೆ. ಇತ್ತ ಇರಾಕ್ನಲ್ಲಿರೋ ಇರಾನ್ ಪರ ಸಶಸ್ತ್ರ ಗುಂಪುಗಳು ಕೂಡ ಅಮೆರಿಕದ ವಿರುದ್ಧ ಯುದ್ಧ ಸಾರಿವೆ. ಕಳೆದ ಕೇವಲ 24 ಗಂಟೆಗಳಲ್ಲಿ 19 ಬಾರಿ ದಾಳಿ ಮಾಡಿದ್ದೀವಿ ಅಂತ ಘೋಷಿಸಿದ್ದಾರೆ. ಇರಾಕ್ ಮಾತ್ರವಲ್ಲ, ಇಡೀ ಗಲ್ಫ್ ವಲಯದಲ್ಲಿರೋ ಎಲ್ಲ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ದಾಳಿಗಾಗಿ ಡಜನ್ ಗಟ್ಟಲೆ ಅತ್ಯಾಧುನಿಕ ಡ್ರೋನ್ ಮತ್ತು ಮಿಸೈಲ್ಗಳನ್ನ ಬಳಸಲಾಗಿದೆ ಅಂತ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇನ್ ಇರಾಕ್ ಸಂಘಟನೆ ಹೇಳಿಕೊಂಡಿದೆ. ಇನ್ನು ಅಮೆರಿಕಗೆ ಮುಖಭಂಗ ಆಗೋ ರೀತಿ ಇರಾನ್ನಲ್ಲಿ ಸಾಲು ಅಮೆರಿಕದ ಜೆಟ್ಗಳು ಪತನಾತ್ವಲ್ಲ, ಈಗ ಇರಾನ್ ಅಮೆರಿಕವನ್ನ ಕಿಚಾಯಿಸೋ ಕೆಲಸ ಮಾಡಿದೆ. ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಕಾಲಿಬಾಫ್ ಅಮೆರಿಕ ಇರಾನ್ ಮೇಲೆ ಈ ಯುದ್ಧ ಶುರು ಮಾಡಿದ್ದು ಇಲ್ಲಿನ ಸರ್ಕಾರವನ್ನ ಕೆಳಗಿಳಿಸೋಕೆ. ಆದ್ರೆ ಇವತ್ತು ಅವರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ದಯವಿಟ್ಟು ಯಾರಾದರೂ ನಮ್ಮ ಪೈಲಟ್ ಎಲ್ಲಿದ್ದಾನೆ ಅಂತ ಹುಡುಕೊಡಿ ಅಂತ ಕೇಳೋ ಮಟ್ಟಕ್ಕೆ ಬಂದಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ವಾಹ್, ಅಮೆರಿಕದವರು ಎಂತ ಪ್ರೋಗ್ರೆಸ್ ಮಾಡಿದ್ದಾರೆ, ಇವರು ಅಸಲಿ ಜೀನಿಯಸ್ಗಳು ಅಂತ ಟ್ರಂಪ್ ಸರ್ಕಾರವನ್ನ ಕಾಲೆಳೆದಿದ್ದಾರೆ, ಅಣಕಿಸಿದ್ದಾರೆ. ಇದಕ್ಕೀಗ ಟ್ರಂಪಿಗೆ ಇನ್ನು ಎಲ್ಲೆಲ್ಲ ಮುತ್ಕೊಟ್ಟಂಗೆ ಫೀಲ್ ಆಗುತ್ತೋ, ಇನ್ನೆಂಗ್ ರೊಚ್ಚಿಗೆ ಹೇಳ್ತಾರೋ, ಇನ್ನು ಯಾವ ಅಸ್ತ್ರವನ್ನ ಹೊರತೆಗಿತಾರೋ, ಇನ್ನೇನು ಅನಾಹುತ ಕಾರಣ ಆಗ್ತಾರೋ ಅನ್ನೋ ಆತಂಕ ಈಗ ಮನೆ ಮಾಡಿದೆ ಜಗತ್ತಿನಾದ್ಯಂತ. ಮುಂಚೆನೆ ಸ್ವಲ್ಪ ಏನಾದ್ರೂ ಆದ್ರೆ ಸಿಕ್ಕಾಪಟ್ಟೆ ಉರ್ಕೊಳ್ಳೋ ಮನುಷ್ಯ ಟ್ರಂಪ್. ಈ ನಡುವೆ ಈ ಯುದ್ಧದಲ್ಲಿ ಅಮೆರಿಕದ ಪಡೆಗಳಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದರ ಡೇಟಾವನ್ನ ಪೆಂಟಗನ್ ಅಧಿಕೃತವಾಗಿ ರಿಲೀಸ್ ಮಾಡಿದೆ. ಇದುವರೆಗೂ ಅಮೆರಿಕದ 13 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇದರೊಂದಿಗೆ ಬರೋಬ್ಬರಿ 247 ಅಮೆರಿಕನ್ ಯೋಧರು ಗಾಯಗೊಂಡಿದ್ದಾರೆ ಅಂತ ಪೆಂಟಗನ್ ಮಾಹಿತಿ ಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಮತ್ತಿಬ್ಬರನ್ನ ಈಗ ಮರಣದಂಡನೆಗೆ ಗುರಿಪಡಿಸಿದೆ. ಇವರು ಪೀಪಲ್ಸ್ ಮುಜಾಹಿದೀನ್ ಆರ್ಗನೈಸೇಷನ್ ಆಫ್ ಇರಾನ್ ಅನ್ನು ಇಸ್ರೇಲ್ ಪ್ರಾಕ್ಸಿಯೊಂದಿಗೆ ಗುರುತಿಸಿಕೊಂಡಿದ್ರು ಅಂತ ಇರಾನ್ ಆರೋಪಿಸಿದೆ. ಇನ್ನು ಟರ್ಕಿ ಅಧ್ಯಕ್ಷ ರೆಸಿಪ್ ತಾಯಿಪ್ ಎರ್ಡಾನ್ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಎರ್ಡಾನ್ ತಮ್ಮ ದೇಶದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರೋ ದಾಳಿಯನ್ನ ಟರ್ಕಿ ಖಂಡಿಸುತ್ತೆ. ಅದೇ ರೀತಿ ಪಕ್ಕದ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಿರೋ ರಿಟಾಲಿಯೇಷನ್ ದಾಳಿಯನ್ನ ಕೂಡ ನಾವು ಒಪ್ಪಲ್ಲ ಅಂತ ಟರ್ಕಿ ಅಧ್ಯಕ್ಷ ಎರ್ಡಾನ್ ಹೇಳಿದ್ದಾರೆ. ಅಂದ್ರೆ ಅವರು ನ್ಯೂಟ್ರಲ್ ಆಗಿದ್ದಾರೆ, ಯಾರ ಕಡೆನೂ ಬರೋದಿಲ್ಲ ಅಂತ ಹೇಳಿದ್ದಾರೆ ಟರ್ಕಿ. ಇತ್ತ ಸಿರಿಯಾದಲ್ಲೂ ಕೂಡ ಇಸ್ರೇಲ್ ದಾಳಿ ನಡೆಸಿದೆ. ದಕ್ಷಿಣ ಸಿರಿಯಾದ ಕುನೈತ್ರಾ ಪ್ರಾಂತ್ಯದಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಒಬ್ಬ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಸ್ರೇಲ್ ಆಕ್ರಮಿತ ಗೋಲನ್ ಹೈಟ್ಸ್ ಬಳಿ ಇರೋ ಈ ಪ್ರದೇಶದಲ್ಲಿ ಇಸ್ರೇಲ್ ಟ್ಯಾಂಕ್ ಕಾರನ್ನ ಗುರಿಯಾಗಿಸಿ ಈ ದಾಳಿ ಮಾಡಿದೆ ಅಂತ ಹೇಳಿ ಸಿರಿಯಾದ ಸರ್ಕಾರಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ದಾಳಿಯನ್ನ ಸಿರಿಯಾ ಖಂಡಿಸಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ, ಈ ದಾಳಿಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಧ್ವನಿ ಎತ್ತರಿ ಅಂತ ಆಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕುನೈತ್ರಾ ಪ್ರಾಂತ್ಯದಲ್ಲಿ ಇಸ್ರೇಲಿ ಪಡೆಗಳು ಹೊಸ ಮಿಲಿಟರಿ ಪೋಸ್ಟ್ ಗಳನ್ನ ಕೂಡ ನಿರ್ಮಾಣ ಮಾಡ್ತಾ ಇದ್ದು ಅಲ್ಲಿನ ರಸ್ತೆಗಳನ್ನ ಬಂದ್ ಮಾಡಿ ಸ್ಥಳೀಯ ಜನರ ಓಡಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಸಿರಿಯಾದ ಸರ್ಕಾರಿ ಮಾಧ್ಯಮಗಳು ಹೇಳಿವೆ. ಏನೋ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ಭಾರಿ ದಾಳಿ ಶುರು ಮಾಡಿದೆ. ರಾಜಧಾನಿ ಬೀರೂತ್ನಲ್ಲಿ ಹಿಜ್ಬುಲ್ಲಾಗಳ ಮೂಲಸೌಕರ್ಯಗಳನ್ನ ಗುರಿಯಾಗಿಸಿ ಬಾಂಬಿಂಗ್ ನಡೆಸಲಾಗ್ತಾ ಇದೆ. ಇತ್ತೀಚೆಗೆ ದಕ್ಷಿಣ ಲೆಬನಾನ್ನ 3 ಬೇರೆ ಬೇರೆ ಜಾಗಗಳಲ್ಲಿ ಇಸ್ರೇಲ್ ಸೈನಿಕರನ್ನ ಗುರಿಯಾಗಿಸಿ ಹಿಜ್ಬುಲ್ಲಾ ರಾಕೆಟ್ ಫೈರ್ ಮಾಡಿತ್ತು. ಅದರಲ್ಲಿ ಇಸ್ರೇಲ್ ಸೈನಿಕರಿಗೆ ಭಾರಿ ಡ್ಯಾಮೇಜ್ ಆಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಇಸ್ರೇಲ್ ದೊಡ್ಡ ಮಟ್ಟದ ಪ್ರತಿದಾಳಿಯನ್ನ ಶುರು ಮಾಡಿದೆ. ಇನ್ನು ಉತ್ತರ ಗಾಜಾದಲ್ಲೂ ಕೂಡ ಇಸ್ರೇಲ್ ಆಪರೇಷನ್ ಕಂಟಿನ್ಯೂ ಮಾಡಿದೆ. ಈ ಬಗ್ಗೆ ಇಸ್ರೇಲ್ ಸೇನೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಟಾರ್ಗೆಟೆಡ್ ಸ್ಟ್ರೈಕ್ ಮಾಡಿದೀವಿ, ಉಗ್ರರ ತಂಡಕ್ಕೆ ಸರಿಯಾಗಿ ಪೆಟ್ಟು ಬಿದ್ದಿದೆ ಅಂತ ಇಸ್ರೇಲ್ ಹೇಳಿದೆ. ಮತ್ತೊಂದು ಕಡೆ ಲೆಬನಾನ್ ಅಲ್ಲೂ ಕೂಡ ಭಾರಿ ಸ್ಫೋಟ ಆಗಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿದ್ದ 3 ಇಂಡೋನೇಷ್ಯಾ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತೆ ಇಂಡೋನೇಷ್ಯಾಗೆ ಪೆಟ್ಟಾಗಿದೆ. ಇಲ್ಲಿ ಯುನೈಟೆಡ್ ನೇಷನ್ಸ್ ಇಂಟರಿಮ್ ಫೋರ್ಸ್ ಇನ್ ಲೆಬನಾನ್
ಅಂದರೆ ಯೂನಿಫಿಲ್ನ ಫೆಸಿಲಿಟಿಯಲ್ಲಿ ಈ ಸ್ಫೋಟ ಆಗಿದೆ. ಇದಕ್ಕೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಸದ್ಯ 3 ಇಂಡೋನೇಷಿಯಾ ಸೈನಿಕರನ್ನ ಹಾಸ್ಪಿಟಲೈಸ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಪ್ರತ್ಯೇಕ ಘಟನೆಗಳಲ್ಲಿ 3 ಇಂಡೋನೇಷಿಯಾ ಸೈನಿಕರು ಪ್ರಾಣವನ್ನೇ ಕಳ್ಕೊಂಡಿದ್ರು. ಇಸ್ರೇಲ್ ಮೇಲೆ ಬಹಳ ಆಕ್ರೋಶ ವ್ಯಕ್ತವಾಗಿತ್ತು, ನಿಮ್ಮ ದಾಳಿಗಳಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ. ಆದರೆ ಈಗ ಆಗಿರೋ ಸ್ಫೋಟ ಇಸ್ರೇಲ್ ಹಾಕಿರೋ ಬಾಂಬಾ ಅಥವಾ ಹಿಜ್ಬುಲ್ಲಾಗಳದ್ದು ಬಾಂಬಾ ಅಥವಾ ಅಲ್ಲಿರೋ ಸ್ಫೋಟಕ ಏನಾದರೂ ಸಿಡಿತಾ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇತ್ತ ಪಾಕಿಸ್ತಾನ ಸರ್ಕಾರ ದೊಡ್ಡ ಯೂಟರ್ನ್ ಹೊಡೆದಿದೆ. ಮಿಡಲ್ ಈಸ್ಟ್ ಯುದ್ಧದಿಂದ ಪಾಕಿಸ್ತಾನ ಸರ್ಕಾರ ಪೆಟ್ರೋಲ್ ಬೆಲೆಯನ್ನ 43% ರೈಸ್ ಮಾಡಿ 458 ಪಾಕ್ ರೂಪಾಯಿಗೆ ತಗೊಂಡು ಹೋಗಿತ್ತು. ಇದರಿಂದ ಜನ ರೊಚ್ಚಿಗೆದ್ರಲ್ಲ, ಸಿಕ್ಕಿದ ಕೈಗೆ ತಗೊಂಡು ಬೀದಿಗೆ ಇಳಿದ್ರಲ್ಲ, ಅವರು ಗಾಬರಿ ಆಗಿಬಿಟ್ಟಿದ್ದಾರೆ. ಶಹಬಾಜ್ ಶರೀಫ್ ಸರ್ಕಾರ ಪೆಟ್ರೋಲ್ ಬೆಲೆಯಲ್ಲಿ 80 ಪಾಕ್ ರೂಪಾಯಿ ಈಗ ಡೌನ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಈಗ ಕಮ್ಮಿ ಏನಿಲ್ಲ, ಲೀಟರ್ಗೆ 378 ಪಾಕ್ ರೂಪಾಯಿನೇ ಇದೆ. ರೂಪಾಯಿ ಕನ್ವರ್ಟ್ ಮಾಡಿ ನೋಡಿದಾಗ, ನಮ್ಮ ರೂಪಾಯಿ ಕನ್ವರ್ಟ್ ಮಾಡಿ ನೋಡಿದಾಗ ಭಾಳ ವ್ಯತ್ಯಾಸ ಇಲ್ವಲ್ರಿ ಅಂತ ಅನಿಸ್ಬೋದು. ಆದರೆ ಸ್ನೇಹಿತರೆ, ಪಾಕ್ನಲ್ಲಿ ಯಾವಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ತುಂಬ ಕಮ್ಮಿ ಇಟ್ಕೊಂಡು, ಅದೊಂದು ವಿಚಾರದಲ್ಲಿ ಅದು ಪೊಲಿಟಿಕಲಿ ಸೆನ್ಸಿಟಿವ್ ತುಂಬ. ಅಲ್ಲಿ ಎಲ್ಲ ಸರ್ಕಾರಗಳು ನಾವು ಕಮ್ಮಿ ಅಂತೇಳಿ ಟ್ಯಾಕ್ಸ್ ಕಮ್ಮಿ ಇಟ್ಕೊಂಡು, ಅಲ್ಲಿ ಇಂಡಿಯಾ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ನ ಕಮ್ಮಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಲ್ಲಿ. ಆದರೆ ಇವಾಗ ಎಲ್ಲ ಸೀಲಿಂಗನ್ನು ಮುರಿದು ಮೇಲಕ್ಕೆ ಹೋಗ್ತಿದೆ ರೇಟಲ್ಲಿ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮನ್ನ ಹೊಗಳಿಕೊಳ್ಳೋ ಬರದಲ್ಲಿ ಎಲ್ಲ ಎಲ್ಲೆಗಳನ್ನ ಮೀರಿದ್ದಾರೆ. ನೇರವಾಗಿ ಏಸು ಕ್ರಿಸ್ತರಿಗೆ ತಮ್ಮನ್ನು ತಾವು ಕಂಪೇರ್ ಮಾಡ್ಕೊಂಡಿದ್ದಾರೆ. ವಿವಾದ ಆಗಿದೆ. ವೈಟ್ ಹೌಸ್ ನಲ್ಲಿ ನಡೆದ ಈಸ್ಟರ್ ಲಂಚ್ ಕಾರ್ಯಕ್ರಮದಲ್ಲಿ ಟ್ರಂಪ್ ಮಾತನಾಡ್ತಿದ್ರು. ಈ ವೇಳೆ ಪಾಮ್ ಸಂಡೇ ದಿನ ಜೀಸಸ್ ಜೆರುಸಲೆಂಗೆ ಹೋದಾಗ ಅಲ್ಲಿನ ಜನ ಅವ್ರನ್ನ ರಾಜರ ತರ ಸ್ವಾಗತ ಮಾಡಿದ್ರು. ಈಗ ಜನ ನನ್ನನ್ನ ಕೂಡ ರಾಜ ಅಂತಲೇ ಕರೀತಾರೆ. ನಿಮಗಿದು ನಂಬೋಕ್ ಆಗ್ತಾ ಇದೆಯಾ? ಕ್ಯಾನ್ ಯು ಬಿಲೀವ್ ದ್ಯಾಟ್ ಅಂತ ಹೇಳಿ ಟ್ರಂಪ್ ದೊಡ್ಡ ಸ್ಮೈಲ್ ಕೊಟ್ಟಿದ್ದಾರೆ. ಅಲ್ಲದೆ ವೈಟ್ ಹೌಸ್ ನ ಸ್ಪಿರಿಚುವಲ್ ಅಡ್ವೈಸರ್, ಆಧ್ಯಾತ್ಮಿಕ ಸಲಹೆಗಾರ್ತಿ ಪೌಲಾ ವೈಟ್ಕೇನ್ ಅನ್ನೋರು ಟ್ರಂಪ್ ರನ್ನ ಹೊಗಳಿ ಅಟ್ಟಕ್ಕೇರಿಸಿಬಿಟ್ಟಿದ್ದಾರೆ. ಟ್ರಂಪ್ ಅವರ ಮೇಲೆ ನಡೆದ ಹತ್ಯೆ ಪ್ರಯತ್ನವನ್ನ ನೆನೆಸಿಕೊಂಡು, ಜೀಸಸ್ಗೆ ಆದಂತೆಯೇ ನಿಮಗೂ ಕೂಡ ದ್ರೋಹ ಮಾಡಲಾಯಿತು, ಸುಳ್ಳು ಆರೋಪ ಹೊರಿಸಲಾಯಿತು. ಆದರೆ ಜೀಸಸ್ ಹೇಗೆ ಸಾವನ್ನ ಗೆದ್ದು ವಾಪಸ್ ಬಂದ್ರೋ, ನೀವು ಕೂಡ ಹಾಗೆ ನಿಮ್ಮನ್ನ ಕಾಪಾಡಿದ ದೇವರ ಆಶೀರ್ವಾದದಿಂದ ಮೇಲೆದ್ದು ಬಂದಿದ್ದೀರಿ ಅಂತ ಹೇಳಿದ್ದಾರೆ. ಈ ವಿಡಿಯೋವನ್ನ ವೈಟ್ ಹೌಸ್ ವೆಬ್ಸೈಟ್ ನಲ್ಲಿ ಹಾಕಿ ನಂತರ ಡಿಲೀಟ್ ಕೂಡ ಮಾಡಲಾಯಿತು. ಆದರೆ ಅಷ್ಟೊತ್ತಿಗಾಗಲೇ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗಿ ಹೋಗಿತ್ತು. ಬಹಳ ಟೀಕೆ ವ್ಯಕ್ತ ಆಗ್ತಿದೆ ಈಗ. ಹಾಗಿದ್ರೆ ಟ್ರಂಪ್ರನ್ನ ಕೂಡ ಒಂದ್ಸಲಿ ನೇತು ಹಾಕ್ಬಿಡಿ ಪ್ಲೀಸ್ ಅಂತ ಹೇಳಿದ್ರು ಕೇಳ್ತಾ ಇದ್ದಾರೆ. ಇತ್ತ ಅಮೆರಿಕದ ನ್ಯೂಯಾರ್ಕ್ ಟೈಮ್ ಪತ್ರಿಕೆ ಎಡವಟ್ ಮಾಡಿಕೊಂಡು ಟ್ರೋಲ್ ಆಗಿದೆ. ಇರಾನ್ ಯುದ್ಧದ ಬಗ್ಗೆ ವರದಿ ಮಾಡೋ ಭರದಲ್ಲಿ ನ್ಯಾಟೋದ ಫುಲ್ ಫಾರ್ಮ್ ಅನ್ನೇ ತಪ್ಪಾಗಿ ಬರೆದಿದೆ. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಆದರೆ ನ್ಯೂಯಾರ್ಕ್ ಟೈಮ್ಸ್ ತನ್ನ ಹೆಡ್ಲೈನ್ ಅಲ್ಲಿ ನಾರ್ತ್ ಅಮೆರಿಕನ್ ಟ್ರೀಟಿ ಆರ್ಗನೈಸೇಷನ್ ಅಂತ ಪ್ರಿಂಟ್ ಮಾಡಿದೆ. ಇದನ್ನ ನೋಡಿ ಜನ, ನೀವು ನಿಮ್ಮ ಪತ್ರಿಕೆಯವರು ನಿಮ್ಮ ರೆಪ್ಯುಟೇಷನ್ ಎಲ್ಲಿ ತಗೊಂಡೋಗ್ಬಿಟ್ರಿ ಅಂತ ಹೇಳಿ ಬೈತಾ ಇದ್ದಾರೆ ಪತ್ರಿಕೆಗೆ. ನಮ್ಮ ಪಕ್ಕದ ಮಯನ್ಮಾರ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಮಿನ್ ಆಂಗ್ ಹ್ಯಾಂಗ್ ಅಧಿಕೃತವಾಗಿ ಮಯನ್ಮಾರ್ ಅಧ್ಯಕ್ಷರಾಗಿದ್ದಾರೆ. ಈತ ಬೇರೆ ಯಾರು ಅಲ್ಲ, 2021ರಲ್ಲಿ ಪ್ರಜಾಪ್ರಭುತ್ವ ಕಿತ್ತೊಗೆದು ಅಧಿಕಾರಕ್ಕೆ ಬಂದಿದ್ದ ಮಿಲಿಟರಿ ಡಿಕ್ಟೇಟರ್. ಕಳೆದ ಜನವರಿಯಲ್ಲಿ ನಡೆದ ಎಲೆಕ್ಷನ್ ನಲ್ಲಿ ಈತ ಪಾರದರ್ಶಕ ಚುನಾವಣೆ ಮಾಡಿದ್ದಾಗಿ ಹೇಳ್ಕೊಂಡಿದ್ರು. ಇವರೇ USDP ಅನ್ನೋ ಪಾರ್ಟಿಗೆ ಬೆಂಬಲ ಕೊಟ್ಟು ಎಲೆಕ್ಷನ್ ಮಾಡಿದ್ರು. ಅದರಲ್ಲಿ 80% ಸೀಟು ಇವರಿಗೆ ಸಿಕ್ಕಿತ್ತು. ಈಗ ಪಾರ್ಲಿಮೆಂಟ್ ವೋಟಿಂಗ್ ನಲ್ಲಿ 584 ಎಂಪಿಗಳ ಪೈಕಿ 293 ವೋಟು ನನಗೆ ಬಿದ್ದಿದೆ ಅಂತ ಹೇಳಿಕೊಂಡು ಪ್ರೆಸಿಡೆಂಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಕಿಮ್ ತರನೇ ಜನರಿಂದ ಆಯ್ಕೆಯಾದ ಸರ್ವಾಧಿಕಾರಿ ಅಂತ ಈಗ ಕರೆಸ್ಕೊಳ್ತಾ ಇದ್ದಾರೆ. ಇನ್ನು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವಿನ ದ್ವೇಷ ಕಮ್ಮಿ ಮಾಡೋಕೆ ಮತ್ತೆ ಚೈನಾ ಎಂಟ್ರಿ ಕೊಟ್ಟಿದೆ. ಈಗ ಆಲ್ರೆಡಿ 2 ರಾಷ್ಟ್ರಗಳ ಫಾರಿನ್ ಮಿನಿಸ್ಟರ್ಸ್ ಜೊತೆಗೆ ಚೈನೀಸ್ ಲೀಡರ್ಗಳು ಫೋನ್ನಲ್ಲಿ ಮಾತನಾಡಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಚೀನಾ ಸರ್ಕಾರ ತನ್ನ ವಿಶೇಷ ಪ್ರತಿನಿಧಿಯನ್ನ ಕೂಡ ಕಳಿಸಿತ್ತು. ಈಗ ಇಬ್ರು ಮಾತುಕತೆಗೆ ರೆಡಿ ಇದ್ದಾರೆ. ಪಾಸಿಟಿವ್ ಬೆಳವಣಿಗೆ ಆಗಿದೆ ಅಂತ ಚೀನಾದ ಫಾರಿನ್ ಮಿನಿಸ್ಟ್ರಿ ಹೇಳಿದೆ. ಇತ್ತ ಅಮೆರಿಕದ ವಾಷಿಂಗ್ಟನ್ ಡಿಸಿಯ ಮೇಯರ್ ಚುನಾವಣೆಯಲ್ಲಿ ತಮಿಳುನಾಡು ಮೂಲದ ರಿನಿ ಸಂಪತ್ ಅನ್ನೋರು ಸ್ಪರ್ಧಿಸುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಚುನಾವಣೆ ಇತಿಹಾಸದಲ್ಲೇ ಬ್ಯಾಲೆಟ್ ಪೇಪರ್ ಅಥವಾ ಮತಪತ್ರದಲ್ಲಿ ಸ್ಥಾನ ಪಡೆದ ಮೊದಲ ದಕ್ಷಿಣ ಏಷ್ಯಾದ ಅಭ್ಯರ್ಥಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 4,500 ಜನರ ಬೆಂಬಲ ಪಡೆದು ಅಧಿಕೃತವಾಗಿ ಚುನಾವಣಾ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ತಮಿಳುನಾಡಿನ ಥೇನಿಯಲ್ಲಿ ಹುಟ್ಟಿದ 31 ವರ್ಷದ ರಿನಿ ಸಂಪತ್ 7 ವರ್ಷದ ಮಗುವಾಗಿದ್ದಾಗ ಅಮೆರಿಕಗೆ ವಲಸೆ ಹೋಗಿದ್ರು ಪೇರೆಂಟ್ಸ್ ಒಟ್ಟಿಗೆ. ಸದ್ಯ ಡೆಮೊಕ್ರೆಟಿಕ್ ಪಕ್ಷದ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ. ರಾಜಕಾರಣಿಯಲ್ಲ, ಹೊರಗಿನಿಂದ ಬಂದವಳು, ನಗರದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವುದು ನನ್ನ ಮೊದಲ ಆದ್ಯತೆ ಅಂತ ಹೇಳಿ ಪ್ರಚಾರ ಶುರು ಮಾಡಿದ್ದಾರೆ. ಜೂನ್ 16ನೇ ತಾರೀಕು ಇಲ್ಲಿ ಪ್ರೈಮರಿ ಚುನಾವಣೆ ನಡೆದು ನವೆಂಬರ್ 3ನೇ ತಾರೀಕು ಅಂತಿಮ ಚುನಾವಣೆ ನಡೆಯುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗೋದನ್ನ ಕೂಡ ಕನ್ಸಿಡರ್ ಮಾಡಬಹುದು. ಜಾಯಿನ್ ಬಟನ್ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.